ನನ್ನ ಮಗನ್ ಕೆಲವರು ಮೀಡಿಯಾದವ್ರಿಗೆ ಪ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ವಲ್ಗರ್ ಸಾಂಗ್ಸ್ ತೋರಿಸೋದಾಗಲಿ ಮ್ಯೂಸಿಕ್ ಚಾನಲಲ್ಲಿ ಅಥವಾ ವಲ್ಗರ್ ಫೋಟೋಸ್ ಹಾಕೋದಾಗಲಿ ಪೇಪರಲ್ಲಿ, ನನ್ನ ಮಗನ್ ನಿಮ್ಮನ್ನು ಬಿಡ. ಪೆನ್ ಈಸ್ ಮೈಟಿಯರ್ ದಿಂದ ಸ್ವಾಡ್ ಅಂತಾರೆ. ನನ್ನನ್ನು ಸ್ವಾಡ್ ತೆಗೆಯೋ ಮಾಡಬೇಡಿ. ಅರ್ಥ ಆಯ್ತಾ? ನಿಮಗೆ ಅಂತ ಒಂದು ಬೆಲೆ ಇದೆ, ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರು ನಾನು ರಾಕ್ಷಸ. ಅದು ನಿಮಗೂ ಗೊತ್ತು. ಅರ್ಥ ಆಯ್ತಾ? ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ನೀವು ಹಾಕೋ ಒಂದೊಂದು ಕೆಟ್ಟ ಚಿತ್ರ ಅಥವಾ ನೀವು ತೋರಿಸೋ ಒಂದೊಂದು ಕೆಟ್ಟ ಹಾಡು ನಿಮ್ಮ ಮಕ್ಕಳಿಗೆ ತೋರಿಸ್ತೀರಾ? ನಿಮ್ಮ ತಂದೆ ತಾಯಿಗೆ ತೋರಿಸ್ತೀರಾ? ನಿಮ್ಮ ಹೆಂಡತಿ ಮಕ್ಕಳಿಗೆ ತೋರಿಸ್ತೀರಾ? ಯಾಕೆ ತೋರಿಸಲ್ಲ? ನೀವೇ ಆಫ್ ಮಾಡ್ತೀರಾ, ನೀವೇ ಪೇಪರ್ ಬಿಸಾಕ್ತೀರಾ, ಮುಚ್ಚಿಕ್ತೀರಾ, ಬೇರೆ ಜನರಿಗೆ ತೋರಿಸಿ ಕೆಡಿಸ್ತೀರಾ. ನಿಮ್ಮ ದುಡ್ಡುಗೋಸ್ಕರ ಅಲ್ವಾ ಇವೆಲ್ಲ ಮಾಡೋದು? ನೀವು ದುಡ್ಡುಗೋಸ್ಕರ ಜನರನ್ನ ಹಾಳು ಮಾಡ್ತಾಯಿದ್ದೀರಾ. ಮೊದಲು ಹೆಂಗಿತ್ತು ಮೀಡಿಯಾ ಪ್ರೆಸ್ ಅಂದರೆ, ಇವಾಗ ಹೆಂಗಿದೆ? ಈಗೆಲ್ಲ ಯೂತ್ಸ್ ಬಂದಿದ್ದೀರಾ. ವಾರ್ನಿಂಗ್ ಟು ಆಲ್ ದ ಯೂತ್ಸ್. ಅರ್ಥ ಆಯ್ತಾ? ಇಫ್ ಯು ಮಿಸ್ಯೂಸ್ ಯುವರ್ ಪೆನ್, ನೀವು ಹಾಸ್ಪಿಟ್ಲಿಗೆ ಹೋಗೋದಂತೂ ಗ್ಯಾರಂಟಿ. ಗೊತ್ತಲ್ವಾ? ಹುಚ್ಚ ವೆಂಕಟ್ ಎಷ್ಟೋ ಜನ ಕಲಿಸ್ಬಿಟ್ಟಿದ್ದಾನೆ. ಅರ್ಥ ಆಯ್ತಾ? ನಮ್ಮ ಹುಚ್ಚ ವೆಂಕಟ್ ಸೇನೆ ಹುಡುಗರು ಬಿಡಲ್ಲ. ನಿಮ್ಮ ಮೇಲೂ ಕಣ್ಣು ಇಟ್ಟಿರ್ತೀನಿ. ನಾನು ಆ ಪೇಷನ್ಸ್ನ ತುಂಬ ಟೆಸ್ಟ್ ಮಾಡಿಬಿಟ್ಟಿದ್ದೀರಾ. ಇನ್ ಇಂಡಿಯಾ ನೋ ಮ್ಯೂಸಿಕ್ ಚಾನಲ್ ಶುಡ್ ಪುಟ್ ವಲ್ಗರ್ ಸಾಂಗ್ಸ್. ಬರೀ ಅದೇ ಅಲ್ಲ, ಇಂಟರ್ನೆಟಲ್ಲಿ ಒಂದೇ ಒಂದು ವಲ್ಗರ್ ಫೋಟೋ ಇರೋಕ್ಕೆ ಬಿಡಲ್ಲ ನಾನು. ನಮ್ಮ ಹುಚ್ಚ ವೆಂಕಟ್ ಸೇನೆ ಅದನ್ನು ಇರೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಥ ಬುದ್ಧಿವಂತರು ಇದ್ದಾರೆ. ಸೊ ಮೀಡಿಯಾ ಆ್ಯಂಡ್ ಪ್ರೆಸ್, ಯು ಶುಡ್ ಬಿ ಅ ರೆಸ್ಪೆಕ್ಟಬಲ್ ಪರ್ಸನ್. ಅರ್ಥ ಆಯ್ತಾ? ಯು ಶುಡ್ ನಾಟ್ ಬಿ ಅ, ಈಗ ನೀವು ಹೆಂಗೆ ಆಡ್ತಿದ್ದೀರಿ ಗೊತ್ತಾ? ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಯುವರ್ ವರ್ಕ್. ಯು ಆರ್ ಸೀರಿಯಸ್ ಅಬೌಟ್ ಮೇಕಿಂಗ್ ಮನಿ, ಮೇಕಿಂಗ್ ನೇಮ್ ವಿತೌಟ್ ಡೂಯಿಂಗ್ ವರ್ಕ್. ಅರ್ಥ ಆಯ್ತಾ? ಇದು ಇರ್ಕೊಡ್ತು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಲ್ ದ ಮೀಡಿಯಾ ಆ್ಯಂಡ್ ಪ್ರೆಸ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಫ್ಯೂ ಪೀಪಲ್. ಅಂಡರ್ಸ್ಟುಡ್? ದೇ ಎಂಜಾಯ್ ಪುಟ್ಟಿಂಗ್ ಐಟಮ್ ಸಾಂಗ್ಸ್ ಅಲ್ವಾ? ವಿಲ್ ಯು ಶೋ ಯುವರ್ ಫಾದರ್ ಆ್ಯಂಡ್ ಮದರ್ ಐಟಮ್ ಸಾಂಗ್? ವಾಟ್ ಗಾಡ್ ಆ್ಯಂಗ್ರಿ ಆನ್ ಮೀನಾ? ಕೋಪ ಬಂತಲ್ವಾ? ನಮಗೂ ಕೋಪ ಬರುತ್ತೆ. ನಾವು ಹೆಣ್ಮಕ್ಳನ್ನ ಪೂಜಿಸೋರು. ಇದು ಇಂಡಿಯಾ. ಅರ್ಥ ಆಯ್ತಾ? ಇದು ಕರ್ನಾಟಕ. ನಾವು ಹೆಣ್ಮಕ್ಳನ್ನ ಪೂಜಿಸೋರು. ಹೆಣ್ಮಕ್ಳನ್ನ ಕೆಟ್ಟದಾಗಿ ತೋರಿಸ್ದಾಗ ಅವ್ರು ಮಾಡಿದರೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕೋ ನಾನು ಮಾಡ್ತೀನಿ. ಆದರೆ ನೀವು ಹೆಣ್ಮಕ್ಳನ್ನ ಕೆಟ್ಟದಾಗಿ ತೋರಿಸಿ ಅವನ್ನ ಮಜಾ ತೊಗೊತೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಆದರೆ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ, ನಾನು ಯಾವತ್ತೂ ಅಷ್ಟೇ ಯಾರಿಗೂ ಎಕ್ಸ್ಕ್ಯೂಸ್ ಕೊಡೋಲ್ಲ. ಅರ್ಥ ಆಯ್ತಾ? ನನಗೆ ಪಬ್ಲಿಸಿಟಿ ಬೇಕಾಗಿಲ್ಲ ನಿಮ್ಮಿಂದ. ನನಗೆ ಪಬ್ಲಿಸಿಟಿನೇ ಬೇಡ. ನಾನು ಪಬ್ಲಿಸಿಟಿ ಕೊಡೋ ದಾರಿನೂ ನನಗೆ ಗೊತ್ತು. ಆದರೆ ನಾನು ಕೊಡೋ ಪಬ್ಲಿಸಿಟಿ ನನ್ನಲ್ಲ, ನನ್ನ ಮಾತುಗಳನ್ನ, ನನ್ನ ಮೆಸೇಜ್ಗಳನ್ನ. ಅರ್ಥ ಆಯ್ತಾ? ನೀವೇನು ಅನ್ಕೊತೀರ ಕೆಲವರು, ನಾವು ಕೊಡೋಲ್ಲ ಪಬ್ಲಿಸಿಟಿ, ಹುಚ್ಚ ವೆಂಕಟ್ ನಮ್ಮ ಅಗೇನ್ಸ್ಟ್ ಮಾತಾಡ್ತಾನೆ ಅಂತ. ಬಟ್ ಕೆಲವ್ರು ಇದ್ದಾರೆ, ನೀವು ಮಾತಾಡಿರೋದು ಕರೆಕ್ಟು, ನಾವು ತಿದ್ಕೊತೀರಿ, ಇನ್ಮೇಲೆ ತಪ್ಪು ಮಾಡಲ್ಲ, ನೀವು ನಮ್ಗೆ ತಿಳಿಸಿದ್ದೀರಾ ಅಂತ ಅದನ್ನು ಪಬ್ಲಿಸಿಟಿ ಕೊಡೋರು ಇದ್ದಾರೆ. ಅಂಥ ಮೀಡಿಯಾ ಪ್ರೆಸ್ ಪೀಪಲ್ ಇರಬೇಕು, ಇದ್ದಾರೆ. ಯಾಕಂದರೆ ಮೀಡಿಯಾದವರು ತಪ್ಪು ಮಾಡ್ತಾರೆ, ಪ್ರೆಸ್ಸು ತಪ್ಪು ಮಾಡ್ತಾರೆ. ಬರೀ ನೀವು ಬೇರೆಯವ್ರ ತಪ್ಪುಗಳು ಕಂಡುಹಿಡಿಯೋದಲ್ಲ, ನಿಮ್ಮ ತಪ್ಪುಗಳು ಕಂಡುಹಿಡಿಯಿರಿ. ಓಕೆ? ಆ್ಯಂಡ್ ಯಾರ್ಯಾರಿಗೆ ಬೇಜಾರಾಗಿದೆಯೋ ಕರೆಕ್ಟಾಗಿರೋರಿಗೆ ಬೇಜಾರು ಮಾಡ್ಕೊಂಬಿಡಿ. ನಾನು ನಿಮ್ಗೆ ಹೇಳಿಲ್ಲ. ಓಕೆ? TV9 News 9 ನೀವೊಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರಿ ಇಲ್ಲಿ. ಆ ರೆವಲ್ಯೂಷನ್ ಅದೇ ಥರ ಹೋಗಬೇಕು. ಅದು ಬೇರೆಯವರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಂಡು ಕೊಡೋದು ಅಥವಾ ನೀವು ಕೋಲ್ ಹಾಕ್ಕೊಡೋದು. ಯಾಕಂದರೆ ಈಗ ಹುಚ್ಚ ವೆಂಕಟ್ ಎದ್ದಿದ್ದಾನೆ. ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ನಮ್ಮ ಹುಚ್ಚ ವೆಂಕಟ್ ಸೇನೆ ಹುಡುಗರನ್ನ ಹಿಡ್ಕೊಂಡು ಎಲೆಕ್ಷನ್ ವಿಷಯ ಬಂದೋಗು. ನೀವು ಸೀರಿಯಸ್ಸಾಗಿ ಯಾರಿಗೆ ಪ್ರಮೋಟ್ ಮಾಡಬೇಕೋ ಅವ್ರಿಗೆ ಮಾತ್ರ ಮಾಡಿ. ಓಕೆ? ಬಾಯ್ ಫ್ರಮ್ ಹುಚ್ಚ ವೆಂಕಟ್.